Good morning, dear students. Myself Mallayya, Assistant Professor of Sociology, Government First Grade College, Lokapur, Karnataka. We are dealing with social problems in India, the course assigned for BA 6th semester Sociology students, and the topic we are dealing today is nature of prostitution, and this is session number 22. And in the previous session we dealt with meaning and definition of prostitution. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಭಾರತದ ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ನೋಡ್ತಾ ಇದ್ದೀವಿ. ಅದರಲ್ಲಿ ವೇಶ್ಯಾವೃತ್ತಿ ಮತ್ತು HIV ಏಡ್ಸ್ ಎಂಬ ಪಾಠವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈಗಾಗಲೇ ಸೆಷನ್ 21ರಲ್ಲಿ ನಾನು ವೇಶ್ಯಾವೃತ್ತಿಯ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಮಗೆಲ್ಲರಿಗೆ ತಿಳಿಸಿಕೊಟ್ಟಿದ್ದೇನೆ. ಇಂದು ನಾವು ವೇಶ್ಯಾವೃತ್ತಿಯ ಸ್ವರೂಪ ಅಥವಾ ಲಕ್ಷಣಗಳನ್ನು ನೋಡೋಣ. ವೇಶ್ಯಾವೃತ್ತಿಯ ಸ್ವರೂಪ ಹೇಗೆ, ಈ ವೃತ್ತಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಈ ವೃತ್ತಿಯಲ್ಲಿರುವಂತಹ ವೇಶ್ಯರು, ಇವರ ಲಕ್ಷಣಗಳೇನು, ಇವರಿಗೆ ಮತ್ತು ಇಲ್ಲಿ ಬರುವಂತಹ ಗಿರಾಕಿಗಳು ಅಂದರೆ ಪುರುಷರ ನಡುವೆ ಯಾವ ರೀತಿ ಸಂಬಂಧಗಳು ಏರ್ಪಟ್ಟಿವೆ ಅನ್ನೋದನ್ನು ನಾವು ಇವತ್ತಿನ ಪಠ್ಯದಲ್ಲಿ ನೋಡ್ತೇವೆ. ಸೊ ಫಸ್ಟ್, sexual services to heterosexual men. The most common form of prostitution involves women who sell sexual services to heterosexual men. The consistent pattern in the society and throughout the history is for the customers of prostitutes to be men. ಸರ್ವೇ ಸಾಮಾನ್ಯವಾಗಿ ಇತಿಹಾಸದುದ್ದಕ್ಕೂ ನಾವು ವೇಶ್ಯಾವೃತ್ತಿಯನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ, ವೇಶ್ಯಾವೃತ್ತಿಯಲ್ಲಿ ಈ ವೃತ್ತಿಯಲ್ಲಿ ತೊಡಗಿಕೊಳ್ಳಿಕ್ಕೆ ಸಾಮಾನ್ಯವಾಗಿ ಸ್ತ್ರೀ ತನ್ನ ಲೈಂಗಿಕ ಸೇವೆಯನ್ನು ಭಿನ್ನಲಿಂಗರತಿಯ ಪುರುಷನಿಗೆ, ಹೆಟ್ರೋಸೆಕ್ಷುವಲ್ ಅಂದರೆ ಇಲ್ಲಿ ಭಿನ್ನಲಿಂಗರತಿಯ ಪುರುಷ, ಹೌದಾ. ಸೆಕ್ಷುವಲ್ ಸರ್ವಿಸಸ್ ಅಂದರೆ ಲೈಂಗಿಕ ಸೇವೆಗಳು, ಹೌದಾ. ಲೈಂಗಿಕ ಸೇವೆಗಳನ್ನು ಭಿನ್ನಲಿಂಗರತಿಯ ಪುರುಷನಿಗೆ ಕೊಡಮಾಡತಕ್ಕಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೇವೆ. ಇತಿಹಾಸದುದ್ದಕ್ಕೂ ಇಲ್ಲಿ ಸ್ತ್ರೀಯಾದಂಥವಳು ತನ್ನ ಲೈಂಗಿಕ ಸೇವೆಯನ್ನು ಪರಪುರುಷನಿಗೆ ಕೊಡುವಂಥದ್ದು ವಾಡಿಕೆ, ಹೌದಾ. ದ ಕನ್ಸಿಸ್ಟೆಂಟ್ ಪ್ಯಾಟರ್ನ್ ಸಮಾಜದೆಲ್ಲೆಡೆಯಲ್ಲಿಯೂ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಈ ಸಮಾಜದುದ್ದಕ್ಕೂ ಏನಪ್ಪ ಅಂದರೆ ನಾವು ಪುರುಷರನ್ನು ಗಿರಾಕಿಯಾಗಿ ನೋಡ್ತಾ ಇದ್ದೇವೆ, ಹೌದಾ. ಸ್ತ್ರೀಯನ್ನು ಇಲ್ಲಿ ಲೈಂಗಿಕ ಸೇವೆಯನ್ನು ನೀಡುವ ಲೈಂಗಿಕ ಸೇವೆಯನ್ನು ನೀಡುವಂತಹವಳಾಗಿ ನೋಡ್ತಾ ಇದ್ದೀವಿ ಇತಿಹಾಸದುದ್ದಕ್ಕೂ. ನಾವು ಅದಕ್ಕೆ ತದ್ವಿರುದ್ಧವಾಗಿ ಯಾವುದೇ ಪುರುಷ ತನ್ನ ದೇಹವನ್ನು ಅಥವಾ ತನ್ನನ್ನು ತಾನು ಸ್ತ್ರೀಯರಿಗೆ ಅರ್ಪಿಸುವಂತಹ ಉದಾಹರಣೆಗಳನ್ನು ಅಥವಾ ವೇಶ್ಯಾವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಉದಾಹರಣೆಗಳನ್ನು ನೋಡುವುದು ಲೈಂಗಿಕ ತೃಪ್ತಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಸ್ತ್ರೀಯೇ ಹೊರತು ಪುರುಷನಲ್ಲ, ಹೌದಾ. ಇವನು ಪುರುಷ ತನ್ನ ಲೈಂಗಿಕ ತೃಷೆಯನ್ನು ತೀರಿಸಿಕೊಳ್ಳಲು ಆ ವೇಶ್ಯೆ ಹತ್ರ, ಆ ಸ್ತ್ರೀ ಹತ್ರ ಹೋಗುವುದು ಇತಿಹಾಸದುದ್ದಕ್ಕೂ ಸರ್ವೇ ಸಾಮಾನ್ಯವಾಗಿದೆ. ಇತಿಹಾಸದುದ್ದಕ್ಕೂ ಮತ್ತು ಜಗತ್ತಿನ ಎಲ್ಲ ದೇಶಗಳಲ್ಲಿ ನಾವು ಇದೇ ರೀತಿಯ ಒಂದು ಲೈಂಗಿಕ ಸೇವೆಯನ್ನು ಸ್ತ್ರೀಯರು ನೀಡುವುದು ಪುರುಷರಿಗೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಸ್ವರೂಪದಲ್ಲಿ. ಅದನ್ನು ಮುಂದೆ ನೋಡ್ತೇವೆ ನಾವು, ಹೌದಾ. ಇಂಡಿಸ್ಕ್ರಿಮಿನೇಟ್ ಅಕ್ಸೆಪ್ಟೆನ್ಸ್ ಆಫ್ ಕ್ಲೈಂಟ್ಸ್. ವಿದ್ಯಾರ್ಥಿಗಳೇ, ಇಲ್ಲಿ ಈ ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಂಡಂತಹ ವೇಶ್ಯರು ಯಾವುದೇ ರೀತಿಯ ಭೇದ ಭಾವವಿಲ್ಲದೆ, ಭೇದ ಭಾವವಿಲ್ಲದೆ ಪುರುಷರನ್ನು ಒಪ್ಪಿಕೊಳ್ಳಬೇಕು. ಗಿರಾಕಿಗಳನ್ನು, ಕ್ಲೈಂಟ್ಸ್ ಅಂದರೆ ಗಿರಾಕಿಗಳು, ಹೌದಾ, ಕಸ್ಟಮರ್ಸ್. indiscriminate acceptance of clients. The indiscriminate acceptance of client is an important element in prostitution. The public prostitutes enter into sexual relation with different men. The women of pleasure of the higher class not accept undesirable clients. ಇಲ್ಲಿ
ವೇಶ್ಯಾವೃತ್ತಿ ಅಂಥೇಳಿ ಬಂದಾಗ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ವೇಶ್ಯೆ ಆದಂಥವಳು ತನ್ನ ಗಿರಾಕಿಗಳನ್ನು ಒಪ್ಪಬೇಕಾದಂಥ ಅನಿವಾರ್ಯತೆ ಇದೆ. ಹೌದಾ? ಒಬ್ಬ ಪುರುಷ ಅವನು ತನ್ನ ಬಣ್ಣದಿಂದ ಕಪ್ಪಿರ್ಬೋದು, ಬಿಳಿ ಇರ್ಬೋದು, ಅಥವಾ ತನ್ನ ಜಾತಿಯಿಂದ ಶ್ರೇಷ್ಠನಿರ್ಬೋದು ಅಥವಾ ಕನಿಷ್ಠನಿರ್ಬೋದು, ತನ್ನ ಮೈಮಾಟ, ತನ್ನ ಸ್ವರೂಪ, ಅವನು ಎತ್ತರ ಇರ್ಬೋದು, ಕುಬ್ಜನಿರ್ಬೋದು, ಹೌದಾ, ಅವನು ಕುರುಡ ಇರ್ಬೋದು, ಕುಂಟ ಇರ್ಬೋದು, ಹೌದಾ. ಇಲ್ಲಿ ವೇಶ್ಯೆ ಆದಂಥವಳು ಅವಳಿಗೆ ತನ್ನದೇ ಆದಂಥ ಪರಿಪೂರ್ಣ ಸ್ವಾತಂತ್ರ್ಯ. ಇಲ್ಲಿ ಯಾವುದೇ ರೀತಿಯ ಇಂತಹದೇ ಡಿಸ್ಕ್ರಿಮಿನೇಷನ್ ಅಂದರೆ ಭೇದ ಭಾವ ತೋರಿಸುವಂತಹ ವೃತ್ತಿಯನ್ನು ನಾವು ಈ ಒಂದು ವೃತ್ತಿಯಲ್ಲಿ ನೋಡುವುದು ಬಹಳ ಅಂದರೆ ಬಹಳ ಕಡಿಮೆ. ಹೌದಾ? ಹಾಗಾಗಿ ಇಲ್ಲಿ ದ ಪಬ್ಲಿಕ್ ಪ್ರಾಸ್ಟಿಟ್ಯೂಟ್ಸ್ ಎಂಟರ್ ಇಂಟು ಸೆಕ್ಷುವಲ್ ರಿಲೇಷನ್ಶಿಪ್ ವಿತ್ ಡಿಫ್ರೆಂಟ್ ಮೆನ್, ವಿಭಿನ್ನ ತರಹದ ಪುರುಷರೊಂದಿಗೆ, ವಿಭಿನ್ನ ಜಾತಿ ಭಾಷೆ ಗೊತ್ತೇ ಇರದೇ ಹೋದರೂ ಕೂಡ ಅವರು ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಳ್ತಾರೆ. ಅವರ ಭಾಷೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನುವ ಒಬ್ಬ ವೇಶ್ಯೆಯ ಭಾಷೆ ಕನ್ನಡವಾಗಿದ್ದು, ವೈ ಅನ್ನುವ ಒಬ್ಬ ಪುರುಷನ ಭಾಷೆ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅವನಿಗೆ ಕನ್ನಡ ಬರದೇ ಹೋಗಿರ್ಬೋದು. ಇದ್ಯಾವುದೂ ಆ ವೇಶ್ಯಾವೃತ್ತಿಗೆ ತೊಡಗಿಕೊಳ್ಳಲು ಅಡ್ಡಿಯಾಗುವುದಿಲ್ಲ. ಹೀಗಾಗಿ ಇಲ್ಲಿ ಆ ವೇಶ್ಯೆ ಆದಂಥವಳು ಯಾವುದೇ ರೀತಿಯ ಭೇದ ಭಾವ ತೋರದೆ ತನ್ನ ಗಿರಾಕಿಯನ್ನು ಅವಳು ಏನು ಮಾಡ್ತಾಳೆ, ಒಪ್ಪಿಕೊಳ್ಳುವುದು ಒಂದು ವಾಡಿಕೆ. ಆದರೆ ಕೇವಲ ಕೆಲವು ಹೈ ಕ್ಲಾಸ್ ಪ್ರಾಸ್ಟಿಟ್ಯೂಟ್ಸ್ ಅಂತ ಏನು ಕರೀತಾರೆ, ಅಂದರೆ ಇವರು ಗರ್ಭ ಶ್ರೀಮಂತರಾಗಿರ್ತಾರೆ, ಅವರು ಕೆಲವೊಂದಿಷ್ಟು ಸಲ ಏನು ಮಾಡ್ಬೋದು, ದೇ ಮೇ ನಾಟ್ ಆಕ್ಸೆಪ್ಟ್ ಅನ್ಡಿಸರ್ಬಲ್ ಕ್ಲೈಂಟ್ಸ್. ತಮಗೆ ಇಷ್ಟವಾಗದ, ಹೌದಾ, ಕುರೂಪಿಯಾಗಿರ್ಬೋದು, ಬೇರೆ ಬಣ್ಣದಿಂದ ಕಪ್ಪು ವರ್ಣೀಯನಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಕುರುಡನೋ ಕುಂಟನೋ ಏನೋ ಆಗಿರ್ಬೋದು. ಹೀಗೆ ಕೇವಲ ಹೈ ಕ್ಲಾಸ್ ಪ್ರಾಸ್ಟಿಟ್ಯೂಟ್ಸು ಏನು ಮಾಡ್ಬೋದು, ತಮಗೆ ಬೇಡ ಅನ್ನುವಂತಹ ಗಿರಾಕಿಗಳನ್ನು ಅವರು ಒಪ್ಪದೇ ಇರಬಹುದು. ಹೌದಾ? ನೆಕ್ಸ್ಟ್, ಸೆಕ್ಷುವಲ್ ಇಂಟರ್ಕೋರ್ಸ್ ಫಾರ್ ಎಕನಾಮಿಕಲ್ ಬೆನಿಫಿಟ್. ನೋಡಿ, ಇಲ್ಲಿ ಲೈಂಗಿಕ ಸಂಭೋಗ ಕೇವಲ ಆರ್ಥಿಕ ದೃಷ್ಟಿಯಿಂದ, ಸೆಕ್ಷುವಲ್ ಇಂಟರ್ಕೋರ್ಸ್ ಲೈಂಗಿಕ ಸಂಭೋಗ ಕೇವಲ ಆರ್ಥಿಕ ದೃಷ್ಟಿಯನ್ನು ಇಟ್ಕೊಂಡು ಮಾತ್ರ. ಪ್ರಾಸ್ಟಿಟ್ಯೂಟ್ ಹೈಯರ್ಸ್ ಹರ್ ಬಾಡಿ ಟು ಸೆಕ್ಷುವಲ್ ಇಂಟರ್ಕೋರ್ಸ್ ಫಾರ್ ಎಕನಾಮಿಕಲ್ ಬೆನಿಫಿಟ್. ಡ್ಯೂರಿಂಗ್ ದಿಸ್ ಇಂಟರ್ಕೋರ್ಸ್ ಲವ್ ಆರ್ ಅದರ್ ಫೀಲಿಂಗ್ಸ್ ಡಸ್ ನಾಟ್ ಪ್ಲೇ. These prostitutes make prostitution their solely calling. They are known as regular or professional prostitutes. ವಿದ್ಯಾರ್ಥಿಗಳೇ, ಇಲ್ಲಿ ಒಬ್ಬ ಪ್ರಾಸ್ಟಿಟ್ಯೂಟ್ ವೇಶ್ಯೆಯ ವೃತ್ತಿಯಲ್ಲಿ ತೊಡಗಿರತಕ್ಕಂಥ ಒಬ್ಬ ಸ್ತ್ರೀ ತನ್ನ ಗಿರಾಕಿ ಅಥವಾ ಪುರುಷನೊಂದಿಗೆ ಸೇರಬೇಕಾದಂಥ ಅನಿವಾರ್ಯತೆ ಕೇವಲ ದೈಹಿಕವಾದ್ದು. ಇಲ್ಲಿ ಯಾವುದೇ ರೀತಿಯ ಭಾವನೆಗಳಿಗೆ ಸ್ಪಂದನವಿಲ್ಲ, ಪ್ರೀತಿ ವಿಶ್ವಾಸಕ್ಕೆ ಜಾಗವಿಲ್ಲ. ಇಲ್ಲಿ ಆರ್ಥಿಕ ದೃಷ್ಟಿಕೋನವನ್ನು ಮಾತ್ರ ಈ ವೃತ್ತಿಯಲ್ಲಿ ತೊಡಗಿರುವಂತಹ ವೇಶ್ಯರು ನೋಡೋದು. ಇವರನ್ನು ನಾವು ಪ್ರೊಫೆಷ್ನಲ್ ಪ್ರಾಸ್ಟಿಟ್ಯೂಟ್ಸ್ ಅಂತ ಕರಿತೀವಿ. ದೇ ಆರ್ ನೋನ್ ಆಸ್ ಪ್ರೊಫೆಷ್ನಲ್ ಪ್ರಾಸ್ಟಿಟ್ಯೂಟ್ಸ್. ಪ್ರೊಫೆಷ್ನಲ್ ಅಂದರೆ ವೃತ್ತಿಪರ ವೇಶ್ಯರು. ಇವರು ಯಾವುದೇ ರೀತಿಯ ಭಾವನೆಗಳಿಗೆ ಒಳಗಾಗದೆ ಕೇವಲ ವ್ಯಾಪಾರಿ ದೃಷ್ಟಿಕೋನದಿಂದ ಅಥವಾ ಆರ್ಥಿಕತೆಯ ದೃಷ್ಟಿಕೋನದಿಂದ ತಮಗೆ ವೈಯಕ್ತಿಕವಾಗಿ ತಮ್ಮ ದೇಹವನ್ನು ತಾವು ಅರ್ಪಿಸಿಕೊಳ್ಳೋದ್ರಿಂದ ಅವರ ಆರ್ಥಿಕತೆ ಅಥವಾ ಅವರಿಗೆ ದುಡ್ಡು ಬರೋದಿರ್ಬೋದು ಅಥವಾ ಅವರ ಆರ್ಥಿಕತೆಗೆ ಅನುಕೂಲ ಆಗುವ ರೀತಿಯಲ್ಲಿ ಇದ್ದಾಗ ಮಾತ್ರ ಈ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿರೋದನ್ನು ನಾವು ನೋಡಿದ್ದೇವೆ. ಇಲ್ಲಿ ಇವರು ಲೈಂಗಿಕ ಸಂಭೋಗಕ್ಕೆ ಇಳಿಯೋದಕ್ಕೆ ಮುಖ್ಯ ಕಾರಣವೇ ಆರ್ಥಿಕತೆ. ಹೌದಾ? ದುಡ್ಡು ಮಾಡಬೇಕು. ಹೌದಾ? ದಿಸ್ ಇಸ್ ದ ಮೇನ್ ರೀಸನ್ ಬಿಹೈಂಡ್ ದ
ವುಮೆನ್ ಕಮ್ಮಿಂಗ್ ಇಂಟು ಪ್ರಾಸ್ಟಿಟ್ಯೂಷನ್. ನಾವು ಮುಂದೆ ಕಾಸಸ್ ಆಫ್ ಪ್ರಾಸ್ಟಿಟ್ಯೂಷನ್ ನೋಡುವಾಗ ಇದೊಂದು ಮುಖ್ಯ ಪಾಯಿಂಟ್ ಬರುತ್ತೆ. ಪವರ್ಟಿ ಅಂದರೆ ಬಡತನ ಸಾಕಷ್ಟು ಮಹಿಳೆಯರನ್ನು ವೇಶ್ಯಾವೃತ್ತಿಗೆ ಇಳಿಯಲು ಪ್ರೇರೇಪಿಸಿದ್ದೆ ಅನ್ನೋದನ್ನು ನಾವು ನೋಡ್ತೀವಿ. ಹೌದಾ? ಇಲ್ಲಿ ಕೂಡ ಯಾವುದೇ ರೀತಿಯ ಸಂಬಂಧಗಳಿಗೆ ಬೆಲೆ ಇಲ್ಲ. ಹೌದಾ? ಒಬ್ಬ ಗಿರಾಕಿ ನಾವೀಗ ಆಲ್ರೆಡಿ ನೋಡಿದ್ದೀವಿ. ಮುಂದೆ ನೋಡೋದಾದರೆ ಅಡಲ್ಟ್ರಸ್ ವೈಫ್ ವಿತ್ ಅ ಸಿಂಗಲ್ ಲವರ್. ಇಲ್ಲಿ ವೇಶ್ಯಾವಾಟಿಕೆಯ ಸ್ವರೂಪದಲ್ಲಿ ಒಬ್ಬ ಪತ್ನಿ ವ್ಯಭಿಚಾರಿಣಿ ತನ್ನ ಪರಪುರುಷನ ಜೊತೆ ಇರುವುದನ್ನು ಕೂಡ ಒಂದು ಸ್ವರೂಪದಲ್ಲಿ ಒಪ್ಪಬಹುದು ಅಂತ. ಅ ಕನ್ಕುಬೈನ್ ಆ್ಯಂಡ್ ಅಡಲ್ಟ್ರಸ್ ವೈಫ್. ಇಲ್ಲಿ ಕನ್ಕುಬೈನ್ ಅಂದರೆ ಉಪಪತ್ನಿ ಅಥವಾ ಪ್ರೇಯಸಿ, ಆ್ಯಂಡ್ ಅನ್ ಅಡಲ್ಟ್ರಸ್ ವೈಫ್ ಅಂದರೆ ಒಬ್ಬ ವ್ಯಭಿಚಾರಿಣಿ ಪತ್ನಿ. ಹೂ ಹ್ಯಾವ್ ಅ ಸಿಂಗಲ್ ಲವರ್ ಆರ್ ನಾಟ್ ಪ್ರಾಸ್ಟಿಟ್ಯೂಟ್ಸ್. ಅಂದರೆ ಒಬ್ಬ ಪ್ರೇಮಿಯನ್ನು ಹೊಂದಿದವರು ಇಲ್ಲಿ ವೇಶ್ಯೆಯರು ಅಲ್ಲ ಅಂಥೇಳಿ ಭಾರತದ ಪಾಶ್ಚಾತ್ಯ ಮತ್ತು ಪೂರ್ವಾತ್ಯ ಚಿಂತಕರು ಅದನ್ನು ಒಪ್ಕೊಳ್ತಾರೆ. ದಿಸ್ ಟೈಪ್ ಆಫ್ ವುಮೆನ್ ಕ್ಯಾರೀಸ್ ಆನ್ ಲಿಯಸನ್ ವಿತ್ ಮೆನ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಲಸ್ಟ್. ಅಂದರೆ ಈ ತರಹದ ವೇಶ್ಯಾವೃತ್ತಿಯಲ್ಲಿ ಕೇವಲ ಒಬ್ಬ ಪರ ಸ್ತ್ರೀ ಅಥವಾ ಒಬ್ಬ ಪರಪುರುಷನ ಜೊತೆ ಇರುವಂಥ ವೇಶ್ಯಾವೃತ್ತಿಯನ್ನು ಇಲ್ಲಿ ಸ್ತ್ರೀ ಪುರುಷರ ನಡುವಿನ ಒಪ್ಪಿತವಾದ ಸಂಬಂಧ ಅಂಥೇಳಿ ಕರೆಯಲ್ಪಟ್ಟಿದೆ. ವಾತ್ಸಾಯನ ಕೂಡ ಇದನ್ನು ಭ್ರಷ್ಟ, VRASTA, ಭ್ರಷ್ಟ ಅನ್ನುವ ಪದದಿಂದ ಇದನ್ನು ಗುರುತಿಸ್ತಾರೆ. ಕಾಮಸೂತ್ರ ಬರೆದಂಥ ವಾತ್ಸಾಯನ ಇದನ್ನು ಒಪ್ಕೊಳ್ತಾರೆ. ಸೊ adulterous wife with a single lover is not prostitution according to both Eastern and Western authorities, as well as according to Vatsayana. So coming to the next nature of prostitution, it is money payment is an essential part in prostitution. As we have already known, and I have already said that ದುಡ್ಡು ತೆಗೆದುಕೊಳ್ಳುವುದು ಈ ವೃತ್ತಿಯ ಒಂದು ಅವಿಭಾಜ್ಯ ಅಂಗ. ಇಟ್ಸ್ ಅನ್ ಎಸೆನ್ಷಿಯಲ್ ಪಾರ್ಟ್. ಸೊ ಐ ಸೆಡ್ ದಟ್ ಬಿಕಾಸ್ ಆಫ್ ಪವರ್ಟಿ ಮೆನಿ ವುಮೆನ್ ಆರ್ ಇನ್ ಟು ಪ್ರಾಸ್ಟಿಟ್ಯೂಷನ್. ಬಡತನದ ಕಾರಣಕ್ಕಾಗಿ ಸಾಕಷ್ಟು ಹೆಣ್ಮಕ್ಳು ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಹೀಗಾಗಿ ಹಣವನ್ನು ಸ್ವೀಕರಿಸುವುದು ಈ ವೃತ್ತಿಯ ಅವಿಭಾಜ್ಯ ಅಂಗವಾಗಿದೆ. ಓಕೆ, ದ acceptance of payment in money for the use of the body for the sexual relations. Money payment is indefinitely an essential part in prostitution. ಇಲ್ಲಿ ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಂಡಂತಹ ವೇಶ್ಯರು ಹಣ ಸ್ವೀಕೃತಿಗಾಗಿ, ತಮ್ಮ ಹಣದ ಆಸೆಗಾಗಿ ಅಥವಾ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಇಲ್ಲಿ ತಾವು ತಮ್ಮ ದೇಹವನ್ನು ಪರಪುರುಷರಿಗೆ ಅರ್ಪಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಈ ವೃತ್ತಿಯಲ್ಲಿ ನಿರ್ಮಾಣವಾಗಿದೆ. ಸೊ ದಿಸ್ ಇಸ್ ಅಬೌಟ್ ಮನಿ ಪೇಮೆಂಟ್, ದುಡ್ಡಿನ ಮುಖಾಂತರ ನಡೆಯತಕ್ಕಂತಹ ವ್ಯವಹಾರ. ಸೊ ಚೇಂಜ್ ಆಫ್ ಕ್ಲೈಂಟ್ ಫ್ರಮ್ ಟೈಮ್ ಟು ಟೈಮ್. ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ಮುಖ್ಯವಾಗಿ ಗಮನಿಸಬೇಕಂದ್ರೆ, ಇಲ್ಲಿ ಗಿರಾಕಿಗಳು, ಕ್ಲೈಂಟ್ ಅಂತ ಏನು ಕರಿತೀವಲ್ಲ ನಾವು, ಗಿರಾಕಿ, ಕಸ್ಟಮರ್, ಇಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಈ ಗಿರಾಕಿಗಳು ಬದಲಾಗ್ತಾ ಇರ್ತಾರೆ. ಕೇವಲ ಒಬ್ಬ ಪುರುಷ ಅಥವಾ ಒಂದು ಸಮೂಹ ಅಥವಾ ಕೇವಲ ಒಂದಿಷ್ಟು ಜನಕ್ಕೆ ಏನು ಸೀಮಿತವಾದಂತಹ ವೃತ್ತಿ ಅಲ್ಲ ಇದು. ಇಲ್ಲಿ ಅಪರಿಚಿತರು, ಯಾವುದೇ ಭೇದ ಭಾವವಿಲ್ಲದೆ, ಭಾಷೆಗಳ ಭೇದವಿಲ್ಲದೆ, ಜಾತಿಯ ಭೇದವಿಲ್ಲದೆ, ಹೌದಾ, ಸಾಕಷ್ಟು ಭೇದ ಭಾವಗಳನ್ನು, ಎತ್ತರ, ಕಪ್ಪು, ಬಿಳಿ ಎನ್ನುವ ವರ್ಣೀಯ ಭೇದ ಭಾವ ಇಲ್ಲದೆ ಇಲ್ಲಿ ಗಿರಾಕಿಗಳು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗ್ತಾರೆ. ಮೆಜಾರಿಟಿ ಪ್ರಾಸ್ಟಿಟ್ಯೂಟ್ಸ್ ಚೇಂಜ್ ದರ್ ಕ್ಲೈಂಟ್ಸ್ ಫ್ರಮ್ ಟೈಮ್ ಟು ಟೈಮ್.
They won't stick on to it. A single client as a business is involved in it. More the clients and more the money is the key to prostitution. ಇಲ್ಲಿ ಯಾವುದೇ ಒಬ್ಬ ವೈಯಕ್ತಿಕ ವ್ಯಕ್ತಿ ಅಥವಾ ವೈಯಕ್ತಿಕ ಗಿರಾಕಿಗಾಗಿ ಕಾಯದೇನೆ ತಮ್ಮ ವ್ಯಾಪಾರಿ ವೃತ್ತಿ ಭಾವವನ್ನು ಮುಂದುವರಿಸಿಕೊಂಡು ಎಷ್ಟು ಜನ ಹೆಚ್ಚು ಕ್ಲೈಂಟ್ಸ್, ಎಷ್ಟು ಗಿರಾಕಿಗಳು ಬರ್ತಾರೋ ಅದರಿಂದ ಅವರಿಗೆ ಹೆಚ್ಚು ಹಣದ ಹರಿವು ಆಗುತ್ತೆ ಅನ್ನೋದನ್ನು ಅರಿತಂಥ ವೇಶ್ಯರು ತಾವು ಏನು ಮಾಡ್ತಾರೆ ಅಂದರೆ ಹೆಚ್ಚು ಗಿರಾಕಿಗಳನ್ನು ಆಕರ್ಷಣೆ ಮಾಡುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಇವರು ಎಷ್ಟು ಹೆಚ್ಚು ಗಿರಾಕಿಗಳನ್ನು ಆಕರ್ಷಿಸ್ತಾರೋ ಅವರಿಗೆ ಅಷ್ಟು ಹೆಚ್ಚು ಸಂಪಾದನೆ ಆಗ್ತಾ ಹೋಗುತ್ತೆ. ಸೊ ಚೇಂಜ್ ಆಫ್ ಕ್ಲೈಂಟ್ ಫ್ರಮ್ ಟೈಮ್ ಟು ಟೈಮ್ ಈಸ್ ಕೀ ಟು ಪ್ರಾಸ್ಟಿಟ್ಯೂಷನ್. ಮೋರ್ ದ ಕ್ಲೈಂಟ್ಸ್ ಮೋರ್ ದ ಮನಿ. ಹೆಚ್ಚು ಗಿರಾಕಿಗಳು ಆದಷ್ಟು ಹೆಚ್ಚು ಇವರಿಗೆ ಏನಪ್ಪ ಅಂದರೆ ವ್ಯವಹಾರ ಅಂಥೇಳಿ ನಾವು ಅರ್ಥೈಸ್ಕೊಳ್ತೇವೆ. ಫಿಸಿಕಲ್ ನೇಚರ್ ಆಫ್ ದ ಸೆಕ್ಷುವಲ್ ಯೂನಿಯನ್. ಇಲ್ಲಿ prostitutes and the person involved in it have no emotional or intimate relation with the men or women involved in the act. It is just to satisfy the need of sexual urge of men. Hence the nature of sexual union is just physical. ಲೈಂಗಿಕ ಸಂಭೋಗ ಕೇವಲ ವೃತ್ತಿಯ ದೃಷ್ಟಿಕೋನದಲ್ಲಿ ಅಥವಾ ಅವೈಯಕ್ತಿಕವಾಗಿ, ಇಟ್ ಇಸ್ ಓನ್ಲಿ ಫಿಸಿಕಲ್, ನಾಟ್ ಎಮೋಷ್ನಲ್. ಇಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ. ಈ ವೃತ್ತಿಯಲ್ಲಿ ತೊಡಗಿದಂತಹ ಪುರುಷ ಆಗಿರ್ಬೋದು ಅಥವಾ ಸ್ತ್ರೀ ಆಗಿರ್ಬೋದು, ಇವರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ತಮ್ಮ ಲೈಂಗಿಕ ತೃಷೆಯನ್ನು ಈಡೇರಿಸ್ಕೊಳ್ಳೋದು, ಲೈಂಗಿಕ ಬಯಕೆಯನ್ನು ಈಡೇರಿಸ್ಕೊಳ್ಳೋದು. ಹೀಗಾಗಿ ಈ ವೃತ್ತಿಯಲ್ಲಿ ತೊಡಗಿರತಕ್ಕಂತಹ ವೇಶ್ಯರು ಮತ್ತು ಗಿರಾಕಿಗಳು, ಸ್ತ್ರೀ ಮತ್ತು ಪುರುಷ, ಇವರಿಬ್ಬರ ನಡುವಿನ ಇರುವಂತಹ ಸಂಬಂಧ ಕೇವಲ ಅವೈಯಕ್ತಿಕ. ಇಟ್ಸ್ ಫಿಸಿಕಲ್, ನಾಟ್ ಎಮೋಷ್ನಲ್. ಯಾವುದೇ ರೀತಿಯ ಭಾವನೆಗಳಿಗೆ, ಪ್ರೀತಿ ವಾತ್ಸಲ್ಯಗಳಿಗೆ, ಹೌದಾ, ಇದು ಇಲ್ಲಿ ಏನಪ್ಪ ಅಂದರೆ ಕೇವಲ ದೈಹಿಕ ಆಕರ್ಷಣೆ ಮಾತ್ರ ಇಲ್ಲಿ ಇವರನ್ನು ಒಂದುಗೂಡಿಸುತ್ತೆ ಹೊರತು ಬೇರೆ ಯಾವ ಸಂಬಂಧಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿ, ವಾತ್ಸಲ್ಯ, ಪರಸ್ಪರ ಗೌರವ, ಸ್ನೇಹಪೂರ್ವತೆ, ಇವ್ಯಾವುದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಕೇವಲ ವ್ಯಾವಹಾರಿಕ ದೃಷ್ಟಿಕೋನದಿಂದ ಮಾತ್ರ ಇಲ್ಲಿ ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಂಡಂತಹ ವೇಶ್ಯರಾಗಿರ್ಬೋದು ಮತ್ತು ಗಿರಾಕಿಗಳಾಗಿರ್ಬೋದು, ಅವರ ಲೈಂಗಿಕ ಸಂಭೋಗ ಕೇವಲ ದೈಹಿಕ ಆಕರ್ಷಣೆ, ಫಿಸಿಕಲ್. ಇಟ್ಸ್ ಫಿಸಿಕಲ್ ಅಟ್ರಾಕ್ಷನ್. ಇಟ್ಸ್ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್. ದೇರ್ ಇಸ್ ನೋ ಪ್ಲೇಸ್ ಫಾರ್ ಎಮೋಷನ್ಸ್ ಹಿಯರ್. ಇಲ್ಲಿ ಯಾವುದೇ ರೀತಿಯ ಭಾವನೆಗಳಿಗೆ, ಗಂಡ ಹೆಂಡತಿ ನಡುವೆ ಇರತಕ್ಕಂತಹ ಪ್ರೀತಿ ಆಯಿತು, ವಾತ್ಸಲ್ಯ ಆಯಿತು, ಕರುಣೆ ಆಯಿತು, ಅನುಕಂಪ ಆಯಿತು, ಇವುಗಳನ್ನು ನಾವು ಯಾವುದನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ನೇಚರ್ ಆಫ್ ಪ್ರಾಸ್ಟಿಟ್ಯೂಷನ್, ಮೈ ಡಿಯರ್ ಫ್ರೆಂಡ್ಸ್. ನಾವಿಲ್ಲಿ ಇವತ್ತು ವೇಶ್ಯಾವೃತ್ತಿಯ ಸ್ವರೂಪವನ್ನು ಈ ರೀತಿ ನೋಡಿದ್ವಿ. ಕೊನೆಯದಾಗಿ ಹೇಳಬೇಕಂದ್ರೆ ಈ ವೇಶ್ಯಾವೃತ್ತಿಯಲ್ಲಿ ತೊಡಗಿರ್ತಕ್ಕಂತಹ ವೇಶ್ಯರು ಮತ್ತು ಗಿರಾಕಿಗಳ ನಡುವಿನ ಸಂಬಂಧ ಇಟ್ ಈಸ್ ಬೇಸ್ಡ್ ಆನ್ ಎಕನಾಮಿಕಲ್ ಬೆನಿಫಿಟ್. ಏನಪ್ಪ ಅಂದರೆ ಆರ್ಥಿಕ ದೃಷ್ಟಿಕೋನದಿಂದ ಇಟ್ಸ್ ಟೆಂಪ್ರರಿ, ತಾತ್ಕಾಲಿಕವಾದದ್ದು. ಇಲ್ಲಿ ಲೈಂಗಿಕ ಸುಖವನ್ನು ಪಡೆಯುವುದೇ ಅವರ ಮುಖ್ಯ ಉದ್ದೇಶವಾಗಿರುತ್ತೆ ಮತ್ತು ಅವೈಯಕ್ತಿಕವಾಗಿರುತ್ತೆ. ಇಟ್ ಈಸ್ ಅವೈಯಕ್ತಿಕ ಮತ್ತು ಪೂರ್ವ ನಿರ್ಧಾರಿತವಾದದ್ದು.